ನಮಸ್ಕಾರ ಸ್ನೇಹಿತರೆ. ರನ್ಯಾ ರಾವ್ ಇವರ ಕೇಸ್ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಈ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಈಗ ಸಿಕ್ಕಾಕೊಂಡು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಅವರಿದ್ದಾರೆ. ಈಗಾಗಲೇ ಈ ಕೇಸ್ನಲ್ಲಿ CBI ಕೂಡ ಎಂಟ್ರಿ ಕೊಟ್ಬಿಟ್ಟಿದೆ. DRI ಕೂಡ ಎನ್ಕ್ವೈರಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ರನ್ಯಾ ರಾವ್ ಅವರು ಇಷ್ಟೊಂದು ಚಿನ್ನವನ್ನ ಕಳ್ಳ ಸಾಗಣೆ ಮಾಡಲಿಕ್ಕೆ ಇದ್ರ ಹಿಂದೆ ಯಾರಿದ್ದಾರೆ, ಈ ರೀತಿಯಾದಂತಹ ಹಲವಾರು ಕುತೂಹಲಕಾರಿ ಅಂಶ ಒನ್ ಬೈ ಒನ್ ಹೊರಗಡೆ ಬರ್ತಾ ಇದೆ. ಕೆಲವರ ಹೆಸರು ಕೂಡ ಈಗಾಗಲೇ ಅಲ್ಲಿ ಓಡಾಡ್ತಾ ಇದೆ. ಆದ್ರೆ ಯಾರು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಹಾಗಾದ್ರೆ ಇದ್ರ ಹಿಂದೆ ಯಾರಿದ್ದಾರೆ, ಈ ರೀತಿಯಾಗಿ ಕಳ್ಳ ಸಾಗಾಣಿಕೆ ಮಾಡ್ಲಿಕ್ಕೆ ಅಷ್ಟೊಂದು ಸುಲಭನ, ಇದೆಲ್ಲೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಮೊದಲಿಗೆ ನಿಮ್ಮನ್ನ ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರನ್ಯಾ ರಾವ್ ಕೇಸು ಇದೇನು ಹೊಸ ಕೇಸ್ ಅಲ್ಲ. ಈಗಾಗಲೇ ಹಲವಾರು ಜನ ಈ ರೀತಿಯಾಗಿ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡುವಾಗ ಸಿಕ್ಕಾಕೊಂಡಿದ್ದಾರೆ. ತಿಂಗಳಿಗೆ ಒಂದೆರಡು ಕೇಸ್ ಆದ್ರೂ ನಿಮ್ಗೆ ಬೆಂಗಳೂರಿಂದನೂ ರಿಪೋರ್ಟ್ ಆಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಮಂಗಳೂರಿಂದ ಕೂಡ ರಿಪೋರ್ಟ್ ಆಗ್ತಾ ಇರ್ತದೆ. ಯಾಕಂದ್ರೆ ಮಂಗಳೂರಿನಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ಕೇರಳದವರು ಮಂಗಳೂರಿನಲ್ಲಿ ಬಂದು ಏರ್ಪೋರ್ಟ್ ನಲ್ಲಿ ಇಳಿತಾರೆ, ಅಲ್ಲಿಂದ ಕೇರಳಕ್ಕೆ ಬೈ ರೋಡ್ ಹೋಗ್ತಾರೆ. ಅಂತವ್ರು ಕೂಡ ಬಹಳಷ್ಟು ಜನ ಇದರಲ್ಲಿ ಸಿಕ್ಕಾಕೊಳ್ತಾ ಇರ್ತಾರೆ. ಈ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳು ಒಂದು ಕರ್ನಾಟಕ, ಕೇರಳ, ತಮಿಳುನಾಡು, ನಂತರ ಮಹಾರಾಷ್ಟ್ರ. ಈ ರೀತಿಯಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಬಹಳಷ್ಟು ಚಿನ್ನ ಕಳ್ಳ ಸಾಗಾಣಿಕೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಬಹಳಷ್ಟು ನಡೀತಾ ಇದೆ. ಆದ್ರೆ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಥ್ರೂಔಟ್ ಇಂಡಿಯಾದಲ್ಲಿ ನೀವು ತಗೊಂಡ್ರೆ ಇದರಲ್ಲಿ ಸಿಕ್ಕಾಕೊಳ್ಳೋದು ಕೇವಲ ಒಂದು 5-10% ಅಂತೇಳಿ ಹೇಳ್ತಾರೆ. ಉಳಿದವರೆಲ್ಲರೂ ಆರಾಮದಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ. ಅದು ಆ ಚಿನ್ನ ಮಾರ್ಕೆಟ್ಗೆ ಬೇರೆ ಬೇರೆ ರೂಪದಲ್ಲಿ ಬಂದ್ಬಿಡ್ತದೆ. ಆ ಮುಖಾಂತರ ಸರ್ಕಾರಕ್ಕೆ ಬಹಳಷ್ಟು ನಷ್ಟ ಈ ಚಿನ್ನದ ಕಳ್ಳ ಸಾಗಾಣಿಕೆಗಳಿಂದ ಆಗ್ತಾ ಇದೆ. ಹಾಗಾದ್ರೆ ಇವ್ರಿಗೆ ಇಷ್ಟೊಂದು ಧೈರ್ಯ ಹೇಗೆ ಬರ್ತದೆ ಚಿನ್ನ ಕಳ್ಳ ಸಾಗಾಣಿಕೆ ಮಾಡುವಷ್ಟು? ಇದಕ್ಕೆ ಕಾರಣ ಏನೂ ಇಲ್ಲ, ನಮ್ಮಲ್ಲಿರುವಂತಹ ನ್ಯಾಯಾಂಗದ ಕೆಲವೊಂದು ವ್ಯವಸ್ಥೆಗಳು. ಅದರಲ್ಲೂ ಮುಖ್ಯವಾಗಿ ಇವರೆಲ್ಲರಿಗೂ ಅತ್ಯಂತ ಸುಲಭವಾಗಿ ಬೇಲ್ ಸಿಕ್ಬಿಡ್ತಾರೆ, ಹೊರಗಡೆ ಬರ್ತಾರೆ, ಮತ್ ಪುನಃ ಇದೇ ಕಸಬನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಒಮ್ಮೆ ರುಚಿ ಸಿಕ್ಕಿದ ಮೇಲೆ ಅವ್ರು ಖಂಡಿತವಾಗಿ ಅದನ್ನು ಬಿಡೋಲ್ಲ. ಅದೇ ರೀತಿಯಲ್ಲಿ ರನ್ಯಾ ರಾವ್ ಅವರ ಕೇಸ್ನಲ್ಲಿ ಕೂಡ ಅದೇ ತರ ಆಗಿರೋದು. ಆದ್ರೆ ಇಲ್ಲಿ ಈ ರನ್ಯಾ ರಾವ್ಗೆ ಒಂದು ವಿಶೇಷವಾದಂತಹ ಫೆಸಿಲಿಟಿ ಇತ್ತು. ಅದೇನು ಅಂತ ಹೇಳಿದ್ರೆ ಈ ಪ್ರೋಟೋಕಾಲ್. ಆಕೆ ತಂದೆ DIG ಆಗಿರೋದ್ರಿಂದ ಆಕೆ ಈ ಪ್ರೋಟೋಕಾಲ್ ಏನಿದೆ ಇದನ್ನ ಸಂಪೂರ್ಣವಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ಕೆಲವರು ಈ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಇನ್ವಾಲ್ವ್ ಆಗಿರುವಂತಹ ಕೆಲವರು ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ ಇದ್ದಾರೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರ್ತದೆ, ಆದ್ರೂ ಕೂಡ ಇನ್ನೊಮ್ಮೆ ಹೇಳಿಬಿಡ್ತೇನೆ ಯಾವ ರೀತಿ ಈಕೆ ಹೊರಗಡೆ ಬರ್ತಾ ಇರ್ಲಿ ಏರ್ಪೋರ್ಟ್ ಇಂದ ಅಂತ ನಾನು ನಿಮ್ಗೆ ಹೇಳ್ತೇನೆ. ಸಾಮಾನ್ಯವಾಗಿ ಏನಾಗುತ್ತೆ, ಏರ್ಪೋರ್ಟ್ ಇಂದ ಹೊರಗಡೆ ಬರುವಾಗ ಸಂಪೂರ್ಣವಾಗಿ ಸ್ಕ್ಯಾನಿಂಗ್ ಆಗ್ತದೆ. ಒಂದು ಲೋಹ ಶೋಧಕ ಯಂತ್ರದ ಮುಖಾಂತರ ನೀವು ಹೊರಗಡೆ ಬರಬೇಕು. ಆ ಸಂದರ್ಭದಲ್ಲಿ ನಿಮ್ಮ ಬಾಡಿಯಲ್ಲಿ ಏನಾದ್ರು ಬೇರೆ ಏನಾದ್ರು ನಿಮ್ಮ ವಾಚ್ ಇಂಥದ್ದೆಲ್ಲ ಬಿಟ್ಟು ಬೇರೆ ಏನಾದ್ರು ಮೆಟಲ್ಸ್ ಇದ್ರೆ ಆವಾಗ ಈಸಿಯಾಗಿ ಅಲ್ಲಿ ಡಿಟೆಕ್ಟ್ ಆಗೋಗುತ್ತೆ. ಅದೇ ರೀತಿಯಲ್ಲಿ ಚಿನ್ನ ಕೂಡ ಸಾಮಾನ್ಯವಾಗಿ ಸಿಕ್ಕಾಕೊಳ್ತದೆ ಅಲ್ಲಿ. ಆದ್ರೆ ಈ VVIP ಗಳಿಗೆ ಒಂದು ವಿಶೇಷವಾದಂತ ವ್ಯವಸ್ಥೆ ಇದೆ. ಅವ್ರು ಯಾರಿಗೂ ಕೂಡ ಈ ಚೆಕಿಂಗ್ ಏನು ಇರಲ್ಲ. ಅವ್ರು ನೇರವಾಗಿ ಏರ್ಪೋರ್ಟ್ ಇಂದ ಹೊರಗಡೆ ಬರ್ಲಿಕ್ಕೆ ವ್ಯವಸ್ಥೆ ಇದೆ. ಇದೇ ವ್ಯವಸ್ಥೆಯನ್ನ ಈಕೆ ಉಪಯೋಗಿಸ್ಕೊಂಡು ಏರ್ಪೋರ್ಟ್ ಇಂದ ಹೊರಗಡೆ ಬರ್ತಾ ಇದ್ರು. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಆಕೆ ತಂದೆ DIG ಆಗಿರೋದು. ಈ ಕೆಲವೊಂದು ಪೊಲೀಸ್ ಆಫೀಸರ್ಸ್ ಇರಬಹುದು, ಅದೇ ರೀತಿಯಲ್ಲಿ MLAಗಳು, MP ಗಳು, ಈ ತರ ಮಿನಿಸ್ಟರ್ಗಳು, ಇವರೆಲ್ಲರಿಗೂ ಕೆಲವೊಂದು ವ್ಯವಸ್ಥೆ ಇದೆ. ಇವ್ರನ್ನ ಎಲ್ಲಿಯೂ ಕೂಡ ಚೆಕಿಂಗ್ ಮಾಡಲ್ಲ. ಇದು ಬಹುದೊಡ್ಡದಂತ ಲೋಪ ಅಂತಾನೆ ಹೇಳ್ಬಹುದು. ಅದೇ ರೀತಿಯಲ್ಲಿ DIG ಅವರ ಮಗಳು ಇವರು ಆಗಿರೋದ್ರಿಂದ ಇವ್ರು ಏನ್ ಮಾಡ್ತಾ ಇದ್ರು, ಅಲ್ಲಿ ಪ್ರೋಟೋಕಾಲ್ಗಾಗಿ ಕೆಲವರು ಪೊಲೀಸ್ ಇರ್ತಾರೆ. ಅವ್ರ ಕೆಲಸನೇ ಅಷ್ಟೇ, ಯಾರು ಬಂದ್ರು ಅವರಿಗೆ ಪ್ರೋಟೋಕಾಲ್ ಅಂದ್ರೆ ಅವ್ರನ್ನ ರಕ್ಷಣೆ ಮಾಡಿ ಹೊರಗಡೆ ತಗೊಂಡ್ ಬಂದು ಬಿಡೋದು. ಆ ವ್ಯವಸ್ಥೆ ಮಾಡ್ಲಿಕ್ಕೆ ಪೊಲೀಸ್ ಇರ್ತಾರೆ ಅಲ್ಲಿ. ಸೊ ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ ರನ್ಯಾ ರಾವ್ ಅವ್ರು ಬರೋದಿದ್ರೆ ಯಾವುದೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೋಗಿ ಅವ್ರನ್ನ ಎಸ್ಕಾರ್ಟ್ ಮಾಡ್ಕೊಂಡು ಹೊರಗಡೆ ಕರ್ಕೊಂಡ್ ಬರ್ತಾ ಇದ್ದ. ಹೊರಗಡೆ ಕರ್ಕೊಂಡ್ ಬರುವಾಗ ಅಲ್ಲಿ ಇವರಿಗೆ ಆಫೀಸರ್ಸ್ ಹೇಳ್ತಾ ಇದ್ದ, ಇಲ್ಲ ಈ ತರ ಇವ್ರಿಗೆ ಪ್ರೋಟೋಕಾಲ್ ಇದೆ, DIG ಅವ್ರ ಮಗಳು, ಇವ್ರನ್ನ ಚೆಕ್ ಮಾಡ್ಬೇಕಾಗಿಲ್ಲ ಅಂತ ಏನು ಹೇಳ್ತಾ ಇದ್ರು. ಹಾಗಾಗಿ ಈಕೆ ಆರಾಮದಲ್ಲಿ ಹೊರಗಡೆ ಬರ್ತಾ ಇದ್ಲು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಇವ್ರು ತರುವಂತ ಚಿನ್ನವನ್ನ ಎಲ್ಲಿ ಸಾಗಿಸ್ಬೇಕಿತ್ತು ಅಲ್ಲಿ ಸಾಗಿಸ್ತಾ ಇದ್ರು. ಈ ಧೈರ್ಯದಲ್ಲಿ ಆಕೆ ಹಲವಾರು ಬಾರಿ ಈ ರೀತಿಯಾಗಿ ಗೋಲ್ಡ್ ಅನ್ನ ಬೇರೆ ಬೇರೆ ದೇಶಗಳಿಂದ ತಗೊಂಡ್ ಬಂದಿದ್ದಾರೆ. ಅದ್ರಲ್ಲಿ ಮುಖ್ಯವಾಗಿ ದುಬೈಯಿಂದ ತಗೊಂಡ್ ಬಂದಿದ್ದಾರೆ. ಯಾಕಂದ್ರೆ ದುಬೈನಲ್ಲಿ ಚಿನ್ನದ ರೇಟ್ ತುಂಬಾ ಕಮ್ಮಿ ಇರ್ತದೆ ಅಂತಾರಾಷ್ಟ್ರೀಯ ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಇವರೆಲ್ಲರಿಗೂ ಅಷ್ಟೇ ದುಬೈಯಿಂದ ಚಿನ್ನ ತರೋದೇ ತುಂಬಾ ಸುಲಭ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾ ಲಾಭದಾಯಕ. ಹಾಗಾಗಿ ದುಬೈಯಿಂದನೇ ಚಿನ್ನವನ್ನ ತರ್ತಾ ಇರ್ತಾರೆ. ಇಲ್ಲಿ ಈಕೆ ಏನ್ ಮಾಡ್ತಾ ಇದ್ರು, ಬೆಳಿಗ್ಗೆ ಹೋಗ್ತಾ ಇದ್ರು ದುಬೈಗೆ, ಸಂಜೆ ಫ್ಲೈಟ್ ನಲ್ಲಿ ವಾಪಸ್ ಇಂಡಿಯಾಗೆ ಬರ್ತಾ ಇದ್ರು. ಸುದ್ದಿ ಇರೋದೇನು ಅಂದ್ರೆ ಸಾಮಾನ್ಯವಾಗಿ ಕೆಲವರು ಏನ್ ಮಾಡ್ತಾರೆ, ತುಂಬಾ ಕಮ್ಮಿ ಮಟ್ಟದಲ್ಲಿ ತಗೊಂಡ್ ಬರ್ತಾರೆ. ಆದ್ರೆ ಇಲ್ಲಿ ಆ ರೀತಿ ಅಲ್ಲ, ಈಕೆ ಯಾವಾಗ್ಲೂ ಕೂಡ 10 kg ಮೇಲೆನೆ ತಗೊಂಡ್ ಬರ್ತಾ ಇದ್ರು. ಆ ಮುಖಾಂತರ ಆಕೆಗೆ ಪ್ರತಿ ಟ್ರಿಪ್ ನಲ್ಲೂ ಕೂಡ ನಿಯರ್ಲಿ ಒಂದು 50 ಲಕ್ಷದವರೆಗೆ ಕಮಿಷನ್ ಸಿಗ್ತಾ ಇತ್ತು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಹಾಗಾಗಿ ಇಲ್ಲಿ ಆಕೆ ಈ ಚಿನ್ನದ ಕಳ್ಳ ಸಾಗಾಣಿಕೆಯಲ್ಲಿ ಸಂಪೂರ್ಣವಾಗಿ ವ್ಯಸ್ತಲಾಗಿದ್ಲು. ಏನೋ ದುರಾದೃಷ್ಟ, ಯಾವುದೋ ಒಂದು ರೀತಿಯಲ್ಲಿ ಸಿಕ್ಕಾಕೊಂಡಿದ್ಲು. ಅದ್ರ ಹಿಂದೆ ಕೂಡ ಒಂದು ಕಥೆನಿದೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ಏನಾಗಿದೆ ಅಂದ್ರೆ ಈ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಇಷ್ಟೊಂದು ಸುಲಭವಾಗಿ ಈಕೆ ಹೇಗೆ ಹೊರಗೆ ಬರ್ತಾ ಇದ್ಲು, ಒಂದು ಪ್ರೋಟೋಕಾಲ್ ಆದ್ರೆ ಇನ್ನೊಂದು ಆಕೆಗೆ ಇರುವಂತ ಕಾಂಟ್ಯಾಕ್ಟ್ಸ್. ಯಾಕಂದ್ರೆ ಆ ದಿನ ಆಕೆ ಸಿಕ್ಕಿ ಬಿದ್ದ ತಕ್ಷಣ ಯಾವುದೋ ಒಬ್ಬ ಪ್ರಭಾವಿ ಮಂತ್ರಿಗೆ ಕಾಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರಂತೆ, ಅಥವಾ ಮೆಸೇಜ್ ಮಾಡಿದ್ದಾರೆ ಹೆಲ್ಪ್ ಮೀ ಅಂತ ಹೇಳ್ಕೊಂಡು. ಆ ಸಂದರ್ಭದಲ್ಲಿ
ಅಲ್ಲಿದ್ದಂತಹ DRI ಆಫೀಸರ್ಸ್ ಯಾರಿದ್ದಾರೆ ಅವರು ಈಕೆಯಿಂದ ಮೊಬೈಲ್ ಅನ್ನ ಕಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ಅವಳಿಗೆ ಅಪ್ರೋಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಪ್ರಭಾವಿ ವ್ಯಕ್ತಿ ಯಾರು? ಈಗಾಗಲೇ ಹಲವರ ಹೆಸರು ಈ ಒಂದು ಪ್ರಭಾವಿಗಳ ಪಟ್ಟಿಯಲ್ಲಿ ಓಡಾಡ್ತಾ ಇದೆ. ಮೊನ್ನೆ ಕಾರ್ಕಳದ ಶಾಸಕರಾದಂತಹ ಸುನಿಲ್ ಕುಮಾರ್ ಅವರು ಸದನದಲ್ಲಿ ಮಾತಾಡ್ತಾ ಹೇಳಿದ್ರು ನಿನ್ನೆ, ಇದರಲ್ಲಿ ಸದಾಶಿವ ನಗರದಲ್ಲಿರುವಂತಹ ಕೆಲವು ಮಂತ್ರಿಗಳು ಇನ್ವಾಲ್ವ್ಮೆಂಟ್ ಇದೆ, ಅದರಲ್ಲೂ ಮುಖ್ಯವಾಗಿ 2 ಮಂತ್ರಿಗಳು ಅಂತ ಹೇಳಿದ್ರು. ಹಾಗೆ ಚಾಮರಾಜಪೇಟೆಯ ಒಂದು ಆಫೀಸ್ ಕನೆಕ್ಷನ್ ಕೂಡ ಇದೆ ಅಂತ ತಿಳ್ಕೊಂಡು ಹೇಳಿದ್ರು. ಚಾಮರಾಜಪೇಟೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಾಗೋದು ಏನು ಅಂತ ಹೇಳಿದ್ರೆ ಚಾಮರಾಜಪೇಟೆ ಶಾಸಕರಾದಂತಹ ಜಮೀರ್ ಅಹಮದ್ ಖಾನ್ ಇವರ ಹೆಸರು. ಇನ್ನೊಂದು ಸದಾಶಿವ ನಗರದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸದಾಶಿವ ನಗರದಲ್ಲಿ ಹಲವಾರು ಮಂತ್ರಿಗಳು ನೆಲೆಸಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ MLCಗಳಿದ್ದಾರೆ, MP ಗಳಿದ್ದಾರೆ, ಅಥವಾ ವಿರೋಧ ಪಕ್ಷದವರು ಕೂಡ ಅಲ್ಲೇ ಇದ್ದಾರೆ, ಎಲ್ಲರೂ ಅಲ್ಲಿದ್ದಾರೆ. ಆದ್ರೆ ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ DK ಶಿವಕುಮಾರ್ ಅವರು ಕೂಡ ಸದಾಶಿವ ನಗರದಲ್ಲಿದ್ದಾರೆ. ಅದೇ ರೀತಿಯಲ್ಲಿ MB ಪಾಟೀಲ್ ಇದ್ದಾರೆ, ನಂತರ ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ನಂತರ ಖರ್ಗೆ ಫ್ಯಾಮಿಲಿ ಕೂಡ ಸದಾಶಿವ ನಗರದಲ್ಲೇ ಇದೆ. ಖರ್ಗೆ ಫ್ಯಾಮಿಲಿ ಅಂದ್ರೆ ಇಲ್ಲಿಗೆ ನಾವು ಮರಿ ಖರ್ಗೆ ಅವರು ಮಾತ್ರ ತಗೊಳ್ಬೇಕಾಗುತ್ತೆ, ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ. ಇವರೆಲ್ಲರೂ ಸದಾಶಿವ ನಗರದಲ್ಲೇ ಇರೋದು. ಹಾಗಾದ್ರೆ ಇವರಲ್ಲಿ ಯಾರಾದ್ರೂ ಚಿನ್ನ ಕಳ್ಳ ಸಾಗಾಣಿಕೆ ಹಿಂದೆ ಇದ್ದಾರಾ? ಈ ರೀತಿಯಾದಂತ ಡೌಟ್ ಕೂಡ ಬರ್ತಾ ಇದೆ. ಆದ್ರೆ ಇಲ್ಲಿ ಕುಂಬಳಕಾಯಿ ಕಳ್ಳ ಅನ್ನೋ ರೀತಿಯಲ್ಲಿ ಕೆಲವರು ರಿಪ್ಲೈ ಕೂಡ ಕೊಟ್ಟರು, ಅಂದ್ರೆ ಬೇರೆ ಬೇರೆ ಮಾಧ್ಯಮದ ಮುಖಾಂತರ. ಅದರಲ್ಲೂ ಮುಖ್ಯವಾಗಿ ಖರ್ಗೆ ಅವರು ಹೇಳಿದ್ರು, ಮರಿ ಖರ್ಗೆ ಅವರು ಹೇಳಿದ್ರು, ಸುನಿಲ್ ಕುಮಾರ್ ಅವರು ಈ ತರ ಹೇಳ್ತಾ ಇದಾರಲ್ಲ, ದುಬೈ ಕನೆಕ್ಷನ್ ಜಾಸ್ತಿ ಇರೋದು BY ವಿಜಯೇಂದ್ರ ಅವರಿಗೆ, ಬಹುಶಃ ಅವರೇನು ಮಾಡಿರ್ಬೋದು ಅಂತ ಕೂಡ ಹೇಳಿದ್ರು. BY ವಿಜಯೇಂದ್ರ ಅವ್ರ ಬಗ್ಗೆ ಯತ್ನಾಳ್ ಅವರು ಆಗಾಗ ಅಪಾದನೆ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು BY ವಿಜಯೇಂದ್ರ ಅವರ ಹೆಸರನ್ನ ಹೇಳಿದ್ದಾರೆ. ಆದ್ರೆ ಇಲ್ಲಿಗ ಏನಂದ್ರೆ ಸದ್ಯದಲ್ಲಿ ಎಲ್ಲರ ಹೆಸರು ಹೊರಗೆ ಬರುವಂತ ಸಾಧ್ಯತೆ ಇದೆ. ಈಗಾಗಲೇ CBI ಎಂಟರ್ ಆಗಿರೋದ್ರಿಂದ CBI ಎನ್ಕ್ವೈರಿ ನಡೀತಾ ಇದೆ. CBI ಅವರಂತೂ ಯಾವುದೇ ಮುಲಾಜಿಗೆ ಒಳಗಾಗದೇನೆ ತನಿಖೆ ನಡೆಸ್ತಾರೆ. ಸಪೋಸ್ ಏನಾದ್ರೂ ಕರ್ನಾಟಕದ ಯಾರಾದ್ರೂ ಮಿನಿಸ್ಟರ್ಗಳು ಇದರಲ್ಲಿ ಭಾಗಿ ಆಗಿದ್ರೆ ಖಂಡಿತವಾಗಿ ಅವ್ರ ಮನೆ ಮೇಲೆ ರೈಡ್ ಆಗ್ತದೆ. ಅದೇ ರೀತಿಯಲ್ಲಿ ಅವ್ರನ್ನ ಖಂಡಿತವಾಗಿ ಅರೆಸ್ಟ್ ಮಾಡಿ ಮಾಡ್ತಾರೆ. ಹಾಗಾಗಿ ಸದ್ಯದಲ್ಲೇ ಯಾರು ಪ್ರಭಾವಿ ಮಂತ್ರಿ ಈ ಒಂದು ಜಾಲದಲ್ಲಿದ್ದಾರೆ ಇದೆಲ್ಲವೂ ಸದ್ಯದಲ್ಲೇ ಹೊರಗೆ ಬರ್ತದೆ. ಇದ್ರ ಜೊತೆಯಲ್ಲಿ ಹಲವಾರು ಜ್ಯುವೆಲ್ಲರಿ ಶಾಪ್ ಮಾಲೀಕರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಖಂಡಿತವಾಗಿ ಜ್ಯುವೆಲ್ಲರಿ ಶಾಪ್ ಓನರ್ಸ್ ಇನ್ವಾಲ್ವ್ಮೆಂಟ್ ಇದ್ದೇ ಇರ್ತದೆ. ಯಾಕಂದ್ರೆ ನೀವೇ ನೋಡಿರ್ತೀರಾ, ಕೆಲವೊಂದು ಜ್ಯುವೆಲ್ಲರಿ ಶಾಪ್ಗಳು ಪ್ರತಿ ವರ್ಷ ಹೆಚ್ಚು ಕಡಿಮೆ 15-20 ಹೊಸ ಜ್ಯುವೆಲ್ಲರಿ ಶಾಪ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವರಿಗೆ ಖಂಡಿತವಾಗಿ ಚಿನ್ನ ಈ ರೀತಿಯಾಗಿ ಸಿಗೋದ್ರಿಂದಾನೇ ಅವರಿಗೆ ಪುನಃ ಬೇರೆ ಬೇರೆ ಕಡೆಗಳಲ್ಲಿ ಶೋರೂಮ್ಗಳನ್ನು ಓಪನ್ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಇದರಲ್ಲಿ ಇನ್ನೊಂದು ವಿಷಯವನ್ನ ನೀವು ಅಬ್ಸರ್ವ್ ಮಾಡಿರ್ತೀರಾ, ಸಾಮಾನ್ಯವಾಗಿ ಇದೆಯಲ್ಲ ಜ್ಯುವೆಲ್ಲರಿ ಶಾಪ್ಸ್ ಇದೆಯಲ್ಲ, ಇದೆಲ್ಲದು ಹೆಚ್ಚಾಗಿ ಕೇರಳ ಮೂಲದವರದ್ದೇ ಜ್ಯುವೆಲ್ಲರಿ ಶಾಪ್ಗಳು ನಿಮ್ಗೆ ಸಾಮಾನ್ಯವಾಗಿ ಕಾಣಲಿ ಸಿಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಆಗಿ ಈ ಕಳ್ಳ ಸಾಗಾಣಿಕೆಯಲ್ಲಿ ಕೇರಳದವರ ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಇದೆ. ಆದ್ರಿಂದಾಗಿ ಜ್ಯುವೆಲ್ಲರಿ ಶಾಪ್ಗಳು ಕೂಡ ಅವ್ರದ್ದೇ ಜಾಸ್ತಿ ಬರ್ತಾ ಇದೆ. ಇದ್ರ ಹಿಂದೆ ಬಹುದೊಡ್ಡದಾದ ಜಾಲ ಇದೆ. ಅಟ್ಲೀಸ್ಟ್ ಇವಾಗ್ಲಾದ್ರೂ CBI ಅವರು ಇದರಲ್ಲಿ ಎಂಟರ್ ಆಗಿ ಎನ್ಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾವತ್ತೂ ಮಾಡ್ಬೇಕಿತ್ತು, ಆದ್ರೆ ಈಗ ಪ್ರಾರಂಭ ಮಾಡಿದ್ದಾರೆ. ಈ ಬಾರಿ ಆದ್ರೂ ಇದರ ಮೂಲ ಏನು, ಯಾರು ಇದನ್ನು ತರಿಸ್ತಾ ಇದ್ದಾರೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಇದೆಲ್ಲದನ್ನು ಸಂಪೂರ್ಣವಾಗಿ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆಯೋ ಅವರೆಲ್ಲರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕುವವರೆಗೂ ಕೂಡ CBI ವಿರಮಿಸಬಾರ್ದು. ಆ ರೀತಿಯಾದಂತಹ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಚಿನ್ನ ಕಳ್ಳ ಸಾಗಾಣಿಕೆ ಸಂಪೂರ್ಣವಾಗಿ ನಿಂತು ಹೋಗುವಂತ ಸಾಧ್ಯತೆ ಇರ್ತದೆ. ಇಲ್ಲದಿದ್ರೆ ಇದು ಕಂಟಿನ್ಯೂ ಆಗ್ತಾನೆ ಇರ್ತದೆ. ನೋಡೋಣ ಇಲ್ಲಿ ರನ್ಯಾ ರಾವ್ ಮುಖಾಂತರ ಶುರುವಾಗಿರುವಂತಹ ಈ ಚಿನ್ನ ಕಳ್ಳ ಸಾಗಾಣಿಕೆಯ ಎನ್ಕ್ವೈರಿ ಎಲ್ಲಿ ಹೋಗಿ ನಿಲ್ತದೆ, ಯಾರ್ಯಾರು ಇದರಲ್ಲಿದ್ದಾರೆ, ನಮ್ಮ ಕರ್ನಾಟಕದ ಮಿನಿಸ್ಟರ್ಗಳ ಪಾತ್ರ ಏನು, ಇದೆಲ್ಲದೂ ತನಿಖೆ ಮುಖಾಂತರ ಹೊರಗಡೆ ಬರಲಿ ಅಂತಕೊಂಡು ನಾವು ಆಶಿಸೋಣ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ನಿಮಗೆ ಯಾವ್ದಾದ್ರು ಮಿನಿಸ್ಟರ್ಗಳ ಮೇಲೆ ಡೌಟ್ ಇದ್ರೆ ಅವ್ರ ಹೆಸರನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.